ನಡೀತಾ ಇರೋದು ನನಗೆ ಬಹಳ ಸಂತೋಷ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮನ ನಡೆಸ್ತಾ ಇರುವಂತಹ ಜೈ ಕನ್ನಡಿಗರ ಸೇನೆಯವರಿಗೆ ನಾನು ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ. ಮುಖ್ಯವಾಗಿ ಅಧ್ಯಕ್ಷರಿದ್ದಾರೆ ಇಲ್ಲಿ ಶಿವಶಂಕರ ವಾಲಿಕಾರ್ ಅವರು. ನಿಮ್ಮ ಈ ಒಂದು ಆಯೋಜನೆಗೆ ನಿಮ್ಮ ನೇತೃತ್ವದಿಂದ ಈ ಕಾರ್ಯಕ್ರಮ ನಡೀತಾ ಇರೋದು ಬಹಳ ಸಂತೋಷ ಆಗಿದೆ. ದತ್ತು ಭಾಸ್ಗಿ ಅವ್ರಿಗೂ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ. ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡಿಬೇಕು. ಸಾಮಾನ್ಯವಾಗಿ ಈಗ ಮೊನ್ನೆ ನೋಡಿದ್ರಲ್ಲ ಹಾವೇರಿ ಕನ್ನಡ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ, ಈ ತರ ಕಾರ್ಯಕ್ರಮಗಳಲ್ಲಿ ಸುಮಾರಷ್ಟು ಜನ ವಯಸ್ಸಾದವರೇ ಹೋಗಿರ್ತಾರೆ. ಅಲ್ಲಿ ಚಿಕ್ಕ ಮಕ್ಕಳು, ಸ್ಕೂಲ್ ಸ್ಟೂಡೆಂಟ್ಸು ಬಹಳ ಕಮ್ಮಿ ಜನ ಇರ್ತಾರೆ. ಆದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಶಾಲಾ ಮಕ್ಕಳೇ ಇದ್ದೀರಿ. ಹಾಗಾಗಿ ಈ ಕಾರ್ಯಕ್ರಮ ಖಂಡಿತವಾಗಿ ಒಂದು ಯಶಸ್ವಿ ಕಾರ್ಯಕ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಈ ತರ ಒಂದು ಶಾಲೆನಲ್ಲಿ ಕಾರ್ಯಕ್ರಮ ನಡೀತಾ ಇರೋದು, ಜೊತೆಗೆ ನಾನು ಈಗಷ್ಟೇ ಈ ಕಾರ್ಯಕ್ರಮಕ್ಕೆ ಬರೋಕ್ಕೂ ಮೊದಲು ಇವ್ರ ಮನೆಗೆ ಹೋದಾಗ ಗೊತ್ತಾಯ್ತು ನೀವು ಎಷ್ಟು ಪ್ರತಿಭಾವಂತರಿದ್ದೀರಿ ಅಂತ. ಜೋಗದ ಸೇರಿ ಬೆಳಕಿನಲ್ಲಿ ಹಾಡನ್ನ ಹಾಡಿದ್ರು. ಆಮೇಲೆ ಒಂದು ಹುಡುಗ ಕತೆ ಹೇಳ್ದ, ನಾಗೇಶ್, ಬೆಳ್ಳಿ ನಾಗೇಶ್ ಗೊತ್ತು ಅನ್ಸುತ್ತೆ, ಬಹಳ ಫೇಮಸ್ ಆಗಿರೋ ಹುಡುಗ ಅಂತ ಕಾಣಿಸುತ್ತೆ. ಅಲ್ಲಿದ್ದಾನೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಒಂದು ಚುನಾವಣೆ ಮಾಡ್ಬೇಕು, ಈ ತರ ಒಂದು ಸರ್ಕಾರಿ ಶಾಲೆನಲ್ಲಿ ಇದ್ರೂ ಕೂಡ ನಿಮ್ಮ ಪ್ರತಿಭೆ ಮಾತ್ರ ಯಾವ ದೊಡ್ಡ ಪ್ರೈವೇಟ್ ಸ್ಕೂಲ್ಗಳಿಗೂ ಕಡಿಮೆ ಇಲ್ಲ. ಖಂಡಿತವಾಗೂ ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನೀವೆಲ್ಲರೂ ಕೂಡ ನಿಮ್ಮ ಪ್ರತಿಭೆ ಯಾವ ಶಾಲೆನಲ್ಲಿ ಎಂತ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಕಲ್ತಿರೋ ಶಾಲೆಗೂ ಕಮ್ಮಿ ಇಲ್ಲ. ಹಾಗಾಗಿ ನೀವೆಲ್ಲರೂ ದೊಡ್ಡ ಮಟ್ಟ ನಿಮ್ಮ ಕನಸು ಏನಿದೆ, ನೀವ್ ಏನ್ ಸಾಧಿಸ್ಬೇಕು ಅಂತ ಇದ್ದೀರೋ ಅದನ್ನ ಖಂಡಿತವಾಗೂ ಮಾಡ್ಬೇಕು. ಇವತ್ತು ನಾವು ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನೋತ್ಸವನ ಆಚರಿಸ್ತಾ ಇದ್ದೀವಿ. ನಿಮಗೆ ಗೊತ್ತಾ ಸಾವಿತ್ರಿಬಾಯಿ ಫುಲೆ ಯಾರು ಅಂತ ಯಾರಾದ್ರೂ ಹೇಳ್ಬೋದಾ? ಅವ್ರ ಬಗ್ಗೆ ಏನ್ ತಿಳ್ಕೊಂಡಿದೀರಿ? ಇವತ್ತು ನಾವು ಅವರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅವ್ರನ್ನ ನೆನೆದೇ ಇದ್ರೆ ತಪ್ಪಾಗತ್ತೆ ಅಲ್ವಾ? ಮೊದಲ ಶಿಕ್ಷಕಿ, ಹೌದು, ಮೊದಲ ಹೌದು, ಅವರ ಬಿರುದನ್ನ ಹೇಳಿದೀರಾ ನೀವು. ಅವ್ರ ಬಗ್ಗೆ ಒಂದ್ ಎರಡು ಮಾತು ಹೇಳ್ಬೇಕು ಅಂದ್ರೆ, ಇವತ್ ನೋಡಿ ಹೆಣ್ಮಕ್ಳು ಇಷ್ಟು ಜನ ಯೂನಿಫಾರ್ಮ್ ಹಾಕೊಂಡ್ ಕೂತಿದ್ದೀರಿ. ನಿಮ್ಗೆಲ್ರಿಗೂ ವಿದ್ಯೆ ಸಿಗ್ತಾ ಇದೆ, ಮನೇಲಿ ಶಾಲೆ ಕಳಿಸ್ತಾ ಇದ್ದಾರೆ. ಆದ್ರೆ ಸಾವಿತ್ರಿಬಾಯಿ ಫುಲೆ ಅವರ ಕಾಲದಲ್ಲಿ ಹೆಣ್ಮಕ್ಳನ್ನ ಈಗ್ಲೂ ಎಷ್ಟೋ ಕಡೆ ಹೆಣ್ಮಕ್ಳು ಶಾಲೆಗೆ ಹೋಗ್ತಾ ಇಲ್ಲ. ಚಿಕ್ಕ ವಯಸ್ಸಿನಲ್ಲೇ ಶಾಲೆ ಬಿಟ್ಬಿಡ್ತಾ ಇದ್ದಾರೆ, ಕಲಿತಾ ಇಲ್ಲ, ಬೇಗ ಮದ್ವೆ ಆಗ್ತಾ ಇದ್ದಾರೆ. ಪುಟ್ಟಗೌರಿ ಮದುವೆ ಧಾರಾವಾಹಿನಲ್ಲೂ ಕೂಡ ನಾವ್ ಅದೇ ಹೇಳಕ್ ಬಂದಿದ್ದು, ಬಾಲ್ಯ ವಿವಾಹ ತಪ್ಪು ಅಂತ. ಬಾಲ್ಯ ವಿವಾಹ ಮಾಡ್ಕೊಂಡು ಗೌರಿ ಎಷ್ಟು ಕಷ್ಟಪಟ್ಲು